ಎಲ್ಲರಿಗೂ ಭೀಮ ವಂದನೆಗಳು. ಎಲ್ಲರಿಗೂ 134ನೇ ಅಂಬೇಡ್ಕರ್ ಜಯಂತಿಯ ಶುಭಾಶಯ ತಿಳಿಸುತ್ತಾ ಅಂಬೇಡ್ಕರ್ ಅವರ ಒಂದು ನುಡಿಯನ್ನು ಹೇಳಲು ಶಿಕ್ಷಣವು ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವನು ಗರ್ಜಿಸಲೇಬೇಕು ಎಂದು ಎಲ್ಲರಿಗೂ ವಂದನೆಗಳು ತಿಳಿಸುತ್ತೇನೆ. ಈ ದೇಶದ ಕಟ್ಟಕಡೆ ವ್ಯಕ್ತಿಗೆ ಕೂಡ ಎಲ್ಲ ಸರ್ಕಾರದ ಸವಲತ್ತುಗಳು ತಲುಪ್ತಾ ಇದ್ದಾವೆ ಅಂತಂದರೆ ಅದಕ್ಕೆ ಬಹುಮುಖ್ಯ ಕಾರಣ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಮಾನತೆಯ ಹರಿಕಾರರು, ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನವನ್ನು ನಮಗಾಗಿ ನೀಡಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ 134ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಒಂದೆರಡು ಮಾತಾಡೋದಕ್ಕೆ ಕೊಟ್ಟದಕ್ಕೆ ಧನ್ಯವಾದಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ನಮ್ಮ ರಾಂಪುರ ಗ್ರಾಮದಲ್ಲಿ ಆಚರಿಸುವುದಕ್ಕೆ ಇಲ್ಲಿ ಸೇರಿರುವಂಥ ಎಲ್ಲ ನಮ್ಮ ಸಮಾಜ, ಮಾದಿಗ ಸಮಾಜದ ಮುಖಂಡರು ಹಾಗೂ ಬಂಜಾರ ಸಮಾಜದ ಮುಖಂಡರು ಹಾಗೂ ರಾಂಪುರ ಗ್ರಾಮದ ಗುರು ಹಿರಿಯರು ಎಲ್ಲರೂ ಸೇರಿ ನಾವು ಈ ಒಂದು ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಬೇಕೆಂಬುದು ನಮ್ಮ ಆಲೋಚನೆ. ಅದೇ ವಿಧವಾಗಿ ನಮ್ಮ ಸಮಾಜಗಳಿಗೆ ವರ್ಗೀಕರಣ ಮೀಸಲಾತಿ ಕೂಡ ನಮಗೆ ಎಷ್ಟೋ ಅನುಕೂಲ ಆಧರಣೆ ಕೊಡುತ್ತದಂತೇಳಿ ಕೂಡ ನಂಬಿಕೆಯಲ್ಲಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವಂಥ ಗ್ರಂಥವನ್ನು, ಸಂವಿಧಾನವನ್ನು ನಾವು ಎಷ್ಟೋ ವಿಜೃಂಭಣೆ ಆಚರಿಸಲಾರದಂಥವ್ರನ್ನು ಕೂಡ ನಾವು ಒಳಪಟ್ಟುಕೊಂಡು ಈ ಒಂದು ಜಯಂತಿಯನ್ನು ಅದ್ಧೂರಿಯಾಗಿ ಮುಗಿಸ್ತೇವೆ ಎಂದು ನಾನು 2 ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಭೀಮನಮನಗಳು ಈ ದಿನ ಜಗತ್ತಿನ ಅತಿ ದೊಡ್ಡ ಹಬ್ಬ ಅಂತೇಳಿ ನಾವೆಲ್ಲರೂ ಕೂಡ ಆಚರಣೆ ಮಾಡ್ತಿದ್ವಿ. ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ, ಧರ್ಮ, ಬಿಳಿಯ, ಕರಿಯ, ಬಡವ, ಶ್ರೀಮಂತ ಎನ್ನದೇ ಎಲ್ಲ ವರ್ಗದ ಜನರಿಗೆ ಅವರು ನ್ಯಾಯವನ್ನು ಕೊಟ್ಟಿದ್ದಾರೆ. ನ್ಯಾಯದ ಸಂಕೇತವಾಗಿ ಅವರನ್ನು ನಾವು ಆರಾಧನೆ ಮಾಡಬೇಕಾಗುತ್ತೆ. ಬಹುಶಃ ಅಂಬೇಡ್ಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಈ ದೇಶದಲ್ಲಿ ಹುಟ್ಟದೇ ಇದ್ದಿದ್ದರೆ ನಾವೆಲ್ಲರೂ ಕೂಡ ಬದುಕೋದು ಭಾಳ ಕಷ್ಟವಾಗ್ತಿತ್ತು. ಸೊ ಭಾಳಷ್ಟು ಜನ ದಲಿತರು 6ನೇ ಶತಮಾನದಿಂದ ಹಿಡಿದು ಅಲ್ಲೊಬ್ಬ ಮಹಾನ್ ಕ್ರಾಂತಿಕಾರಿ ಹುಟ್ಕೊಂತಾನೆ. ನಂತರ 12ನೇ ಶತಮಾನದಲ್ಲಿ ಈ ದೇಶದಲ್ಲಿ ಮತ್ತೊಬ್ಬ ಕ್ರಾಂತಿಕಾರಿ ಹುಟ್ಕೊಂತಾನೆ. ಅದಾದ ಮೇಲೆ 19ನೇ ಶತಮಾನದಲ್ಲಿ ಬಾಬಾ ಸಾಹೇಬರು ಈ ನೆಲದಲ್ಲಿ ಜನ್ಮ ತಾಳ್ತಾರೆ. ಸೊ ಅವರಿಂದ ನಾವೆಲ್ಲರೂ ಕೂಡ ಇವತ್ತು ಬದುಕಿದ್ದೀವಿ. ಸೊ ಅವರ ಒಂದು ಆದರ್ಶ ತತ್ವಗಳು ಕೇವಲ ಹೇಳಿಕೆಯಲ್ಲಿ ಅಥವಾ ಭಾಷಣಗಳಲ್ಲಿ ಅಥವಾ ಎಲ್ಲ ಒಂದು ಕಡೆ ಕುಂತ್ಕೊಂಡು ಮಾತಾಡೋದಲ್ಲ, ಪ್ರತಿನಿತ್ಯ ನಮ್ಮ ಜೀವನದಲ್ಲಿ ಅವರ ಸಂದೇಶಗಳನ್ನು ಅದರ ಭಾಗವಾಗಿ ನಾವೆಲ್ಲರೂ ಕೂಡ ಅನುಸರಿಸ್ಕೋಬೇಕು. ಸೊ ಭಾಳಷ್ಟು ತ್ಯಾಗ, ಬಲಿದಾನಗಳು, ಹಿಂಸೆ, ಅಸ್ಪೃಶ್ಯತೆ, ಜಾತಿ ವ್ಯವಸ್ಥೆ ಇವೆಲ್ಲವೂ ಕೂಡ ದಾಟಿ ನಮಗೆ ಸುಭದ್ರವಾಗಿರ್ತಕ್ಕಂಥ ಬದುಕೋದಕ್ಕೆ ಭದ್ರವಾಗಿರ್ತಕ್ಕಂಥ ಒಂದು ಶಕ್ತಿ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಸೊ ಅದರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕೋಣ, ಎಲ್ಲರನ್ನೂ ಸಮಾನವಾಗಿ ನೋಡೋಣ ಅನ್ನುತ್ತಾ ನನ್ನ ಮಾತುಗಳಿಗೆ ವಿರಾಮ.